ಏನ್ ಹೇಳ್ತಾ ಇದೀಯ ಕನಿಕಾ? ಹೌದು ಬ್ರೋ, ಅವ್ನ್ ಮತ್ತೆ ಕೇಸ್ ಹಾಕಿದಾನೆ. ಡ್ಯಾಡ್ ತುಂಬಾ ಟೆನ್ಷನ್ ಮಾಡ್ಕೊಂಡಿದಾರೆ. ಅವ್ನ್ ಮತ್ತೆ ಕೇಸ್ ಹಾಕ್ತಾನೆ ಅಂತ ಗೊತ್ತಿತ್ತು. ವಿಷಯ ಗೊತ್ತಾದ್ರೆ ಡ್ಯಾಡ್ ಟೆನ್ಷನ್ ಮಾಡ್ಕೊಳ್ತಾರೆ ಅಂತ ಹೇಳಿರ್ಲಿಲ್ಲ. ಡ್ಯಾಡ್ಗೆ ಇವಾಗ ವಿಷಯ ಗೊತ್ತಾಗಿದೆ. ಇದೇ ರೀಸನ್ಗೆ ನನ್ನನ್ನ MD ಪೋಸ್ಟ್ ಇಂದ ರಿಮೂವ್ ಮಾಡ್ತಾರೋ ಏನೋ. ಅವ್ರು ರಿಮೂವ್ ಮಾಡಿದ್ರು ಏನು ಪ್ರಾಬ್ಲಮ್ ಇಲ್ಲ ಬ್ರೋ, ಯಾಕಂದ್ರೆ ನನ್ಗೆ ಇದನ್ನೆಲ್ಲ ಹ್ಯಾಂಡಲ್ ಮಾಡೋ ಕೆಪಾಸಿಟಿ ಇಲ್ಲ ಅನ್ನಿಸ್ತದೆ. ಕಮಾನ್ ಕನಿಕಾ, ಕೂಲ್ ಆಗಿರು. ನೀನು ಏನೇನೋ ಅನ್ಕೋತಾ ಇದೀಯ. ನೋಡು, ಏನೂ ಆಗಲ್ಲ. ನಿನಗೆ ಕಂಪ್ನಿ ನಡೆಸೋ ಕೆಪಾಸಿಟಿ ಇದೆ. ನಿನ್ನ ಕೈಲಿ ಎಲ್ಲ ಆಗುತ್ತೆ ಕನಿಕಾ. ಡೋಂಟ್ ವರಿ, ನಾನು ಎಲ್ಲ ಸರಿ ಮಾಡ್ಕೊಡ್ತೀನಿ. ಬ್ರೋ, ನಮ್ಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ಅದಕ್ಕೆ ನಿನಗೆ ಕಾಲ್ ಮಾಡಿದೆ. ಬೇಜಾರು ಮಾಡ್ಕೊಂಬೇಡ. ಯಾಕತ್ತೆ ಹಾಗೆ ನೋಡ್ತಿದ್ದೀರಿ? ಏನಾಯ್ತು? ಅಲ್ಲ ಮಗಳೇ, ಇಷ್ಟೆಲ್ಲ ಆದ್ರೂ ಇಷ್ಟು ಖುಷಿಯಾಗಿದೆಯಲ್ಲ? ಮನೆ ಕಳ್ಕೊಂಡಾಯ್ತು, ನಮ್ಮ ಹತ್ರ ಇದ್ದಿದ್ದೆಲ್ಲ ಕಳ್ಕೊಂಡಾಯ್ತು, ಆದ್ರೆ ಖುಷಿ ನಮ್ ಜೊತೆಗೆ ಇದೆ ಅಲ್ಲ? ನಮ್ ತರ ಇರೋ ಯೋಗ ತಾಂಡವ್ಗಿಲ್ಲ, ಹಾಳಾಗೋಗ್ತಾನ ಅವನು. ಅತ್ತೆ, ಈಗ ಯಾಕತ್ತೆ ಅವ್ರ ಮಾತು? ಅವನ ಮೇಲೆ ಬರ್ತಾ ಇರೋ ಕೋಪ ಅಲ್ಲ, ಅವನಿಂದ ಏನು ಕಡಿಮೆ ಅನುಭವಿಸಿದ್ಯಾ ಭಾಗ್ಯ ನೀನು? ತಪ್ಪು ನಿಂದಲ್ಲ, ನಂದು ಮಗಳೇ. ಒಳ್ಳೆ ಸಂಸ್ಕಾರ ಕೊಡ್ಲಿಲ್ಲ ನಾನು. ಅವನ ನಾನು ಸರಿಯಾದ ರೀತಿ ಬೆಳೆಸಿದ್ದಿದ್ರೆ ನಿನ್ನಂಥ ಒಳ್ಳೆ ಹುಡುಗಿ ಇಷ್ಟೆಲ್ಲ ನೋವು ಅನುಭವಿಸೋ ಪರಿಸ್ಥಿತಿ ಬರ್ತಾನೆ ಇರ್ಲಿಲ್ಲ. ಅಯ್ಯೋ ಅತ್ತೆ, ಈಗ ಅದನ್ನೆಲ್ಲ ಬಿಟ್ಬಿಡಿ ಅತ್ತೆ. ಯಾಕೆ ಅದ್ರ ಬಗ್ಗೆ ಮಾತು? ಆಗಿದ್ದಾಗೋಯ್ತು. ಭಾಗ್ಯ, ನಿನ್ನ ಒಂದು ಪ್ರಶ್ನೆ ಕೇಳಲ್ಲ? ನಂಗೆ ಗೊತ್ತು ಮಗಳೇ, ನೀನು ಉತ್ತರ ಕೊಡಕ್ಕೆ ಹಿಂಜರಿತೀಯ ಅಂತ, ಆದ್ರೂ ಕೇಳ್ತಾ ಇದ್ದೀನಿ. ನಿನ್ ಪ್ರಕಾರ ಗಂಡ ಆದವನು ಹೇಗಿರ್ಬೇಕು? ಬಿಟ್ಟಿಯಮ್ಮ, ಆರಾಮಾಗಿದ್ದೀರ ತಾನೆ? ಅಲ್ಲ, ಇದ್ದಕ್ಕಿದ್ದ ಹಾಗೆ ಯಾಕೆ ಈ ತರ ಪ್ರಶ್ನೆ ಕೇಳ್ತಿದ್ದೀರಾ? ಹೌದು ಕುಸುಮ, ಅಲ್ಲ ಇದ್ದಕ್ಕಿದ್ದಾಗ ಇಂಥ ಪ್ರಶ್ನೆಗಳನ್ನ ಕೇಳ್ತಾ ಇದೆಯಲ್ಲ, ಈಗ ಏನಾಗಿದೆ ನಿಮ್ಗೆ? ಇಲ್ಲ ರೀ, ನನಗೆ ಗೊತ್ತಾಗ್ಬೇಕು. ಭಾಗ್ಯನ್ ಮನ್ಸಿನಲ್ಲಿರೋ ಅಭಿಪ್ರಾಯಕ್ಕೂ ತಾಂಡವ್ನಲ್ಲಿರೋ ಗುಣಗಳಿಗೂ ಎಷ್ಟು ವ್ಯತ್ಯಾಸ ಇದೆ ಅನ್ನೋದು ನನಗೆ ಗೊತ್ತಾಗ್ಬೇಕು. ಮದುವೆ ಆಗಿ ಇಷ್ಟು ವರ್ಷ ಆಗಿ ಏನೇನಾಗ್ಬೇಕೋ ಏನೇನಾಗ್ಬಾರ್ದು ಎಲ್ಲ ಆಗೋಗಿದೆ. ಇದನ್ನೆಲ್ಲ ಕೇಳಿ ಏನ್ ಮಾಡ್ತೀರಾ? ಪ್ರಾಯಶ್ಚಿತ್ತ ಪಟ್ಕೋತೀನಿ. ಭಾಗ್ಯ, ನಾ ಕೇಳಿದ ಪ್ರಶ್ನೆಗೆ ಉತ್ತರ ಕೊಡು. ಭಾಗ್ಯ, ನಿನ್ನೆ ಕೇಳ್ತಾ ಇರೋದು, ಹೇಳು. ಏನಂತೆ ನೀವು ಏನೇನೋ ಕೇಳ್ತೀರಿ, ಅದನ್ನೆಲ್ಲ ಹೇಳಕ್ ಆಗಲ್ಲತ್ತೆ. ಸರಿ ಆಯ್ತು, ನಿನಗೆ ಹೇಳಕ್ ಆಗಲ್ವಾ? ನಮ್ಮ ಮಕ್ಕಳನ್ನ ಕೇಳ್ತೀನಿ. ಮಕ್ಕಳ, ನೀವಿಬ್ರು ಹೇಳಿ, ಅಪ್ಪ ಆದೋನು ಹೇಗಿರ್ಬೇಕು ಅನ್ನೋದು ನಿಮ್ಮ ಆಸೆ? ಮೊದಲು ಪಪ್ಪ ಅಮ್ಮಂಗೆ ಎಲ್ಲಾ ವಿಷಯದಲ್ಲೂ ಸಪೋರ್ಟಿವ್ ಆಗಿರ್ಬೇಕು. ಅಮ್ಮ ಏನೇ ಮಾಡಿದ್ರು ಪಪ್ಪ ಬೈತಿದ್ರು, ತಪ್ಪು ಅಂತ ಹೇಳ್ತಿದ್ರು. ಹಾಗಿರ್ಬಾರ್ದು. ಅಮ್ಮಂಗೆ ತುಂಬಾ ವಿಷಯಗಳನ್ನ ಫೇಸ್ ಮಾಡಕ್ಕೆ ಕಷ್ಟ ಆಗ್ತಿತ್ತು. ಅವಾಗ ಅವ್ರ ಜೊತೆ ಪಪ್ಪ ನಿಲ್ತಾನೆ ಇರ್ಲಿಲ್ಲ. ಅಮ್ಮಂಗೆ ಎಷ್ಟೇ ಕಷ್ಟ ಬಂದ್ರು ಪಪ್ಪ ಜೊತೆಗೆ ನಿಲ್ಬೇಕು. ಅಮ್ಮಂಗ್ ಬೇಜಾರಾದಾಗ ಅವಳ ಪಕ್ಕದಲ್ಲಿ ಕೂತು ಸಮಾಧಾನ ಮಾಡ್ಬೇಕು.
ಪ್ರತಿದಿನ ಅಮ್ಮ ಎಲ್ರಿಗೂ ಮೊದಲು ಬಡಿಸಿ ಆಮೇಲೆ ಊಟ ಮಾಡ್ತಾಳೆ, ಒಬ್ಳೇ ಕೂತು ಊಟ ಮಾಡ್ತಾಳೆ. ಅಟ್ಲೀಸ್ಟ್ ಅದ್ರಲ್ಲಿ ಒಂದಿನ ಆದ್ರೂ ಪಪ್ಪ ಇವತ್ತು ನೀನ್ ಕುತ್ಕೋ ನಾನು ಬಡಿಸ್ತೀನಿ ಅಂತ ಪ್ರೀತಿ ತೋರಿಸ್ಬೇಕು. ನನ್ನ ಕ್ಲಾಸ್ ಫ್ರೆಂಡ್ಸ್ ಅಪ್ಪ ಅಮ್ಮ ಎಲ್ಲ ವಾರಕ್ಕೆ ಒಂದಿನನೋ ಅಥವಾ ತಿಂಗಳಿಗೆ ಒಂದ್ಸಲಿನೋ ಹೊರಗೆ ಹೋಗ್ತಾರೆ, ಟೈಮ್ ಸ್ಪೆಂಡ್ ಮಾಡ್ತಾರೆ, ಖುಷಿಯಾಗಿರ್ತಾರೆ. ತರಾನೇ ಪಪ್ಪ ಅಮ್ಮನ ಹೊರಗೆ ಕರ್ಕೊಂಡು ಹೋಗ್ಬೇಕು, ಟೈಮ್ ಸ್ಪೆಂಡ್ ಮಾಡ್ಬೇಕು, ಅವಳಿಗೆ ಏನ್ ಬೇಕೋ ಅದನ್ನೆಲ್ಲ ಕೊಡಿಸ್ಬೇಕು. ಇದೆಲ್ಲ ಆಗ್ಬೇಕು, ನಾವು ನೋಡ್ಬೇಕು ಅಂತ ನಮಗೂ ತುಂಬಾ ಆಸೆ ಇದೆ. ಆದ್ರೆ ಏನ್ ಮಾಡೋದು, ಪಪ್ಪ ಯಾವತ್ತೂ ಆ ತರ ನಡ್ಕೊಂಡಿಲ್ಲ. ಅಟ್ಲೀಸ್ಟ್ ಅಮ್ಮನ ಜೊತೆ ನಗ್ನಗ್ತಾ ಮಾತಾಡ್ಕೊಂಡಾದ್ರೂ ಇರ್ಬೇಕಿತ್ತು. ಆದ್ರೆ ಪಪ್ಪ ಅದನ್ನು ಮಾಡ್ಲಿಲ್ಲ. ಮಕ್ಕಳ, ನನಗಂಥ ಗಂಡ ಸಿಕ್ಲಿಲ್ಲ ಅಂತ ನನಗೆ ಬೇಜಾರಾಗ್ತಿಲ್ಲ. ಆದರೆ ನಿಮ್ಮಂಥ ಚಿನ್ನದಂಥ ಮಕ್ಕಳಿಗೆ ಯಾವಾಗಲೂ ಜೊತೆಯಾಗಿ ನಿಂತ್ಕೊಂಡು ಪ್ರೀತಿ ತೋರಿಸುವಂಥ ಅಪ್ಪ ಸಿಗ್ಲಿಲ್ವಲ್ಲ ಅಂತ ಬೇಜಾರಾಗ್ತಿದೆ ಅಷ್ಟೇ. ನೀವೇನು ಯೋಚನೆ ಮಾಡಬೇಡಿ, ಎಲ್ಲ ಸರಿ ಹೋಗುತ್ತೆ, ಆಯ್ತಾ? ಅಮ್ಮ, ನಮ್ ಸಮಾಧಾನಕ್ಕೆ ಇದನ್ನೆಲ್ಲ ಹೇಳ್ತಿದ್ಯಾ ಅಲ್ವಾ? ಇದ್ಯಾವುದು ಸರಿಯಾಗಲ್ಲ ಅಂತ ನಮ್ಮಿಬ್ರಿಗೂ ಚೆನ್ನಾಗಿ ಗೊತ್ತಮ್ಮ. ಪಪ್ಪ ಯಾವುದೇ ಕಾರಣಕ್ಕೂ ಬದಲಾಗಲ್ಲ. ಹಂಗಾರೆ ಹಾಗೆಲ್ಲ ಹೇಳ್ಬಾರ್ದು. ಸಮಯ ಬಂದಾಗ ಎಲ್ಲ ಸರಿ ಹೋಗುತ್ತೆ. ಊಟ ಮಾಡಿ. ಅದೇವ್ರೆ, ಮಕ್ಕಳು ಇಮೋಷ್ನಲ್ ಆಗಿ ಏನೇನೋ ಮಾತಾಡ್ಬಿಟ್ರು, ನಾನು ಇಮೋಷ್ನಲ್ ಆಗಿಬಿಟ್ಟೆ. ಏನೂ ತಿಳ್ಕೊಬೇಡಿ, ಸಾರಿ. ನೋ ಭಾಗ್ಯ, ನೋ, ಹಾಗೆಲ್ಲ ಏನೂ ಇಲ್ಲ. ಐ ಕ್ಯಾನ್ ಕಂಪ್ಲೀಟ್ಲಿ ಅಂಡರ್ಸ್ಟ್ಯಾಂಡ್ ಯುವರ್ ಎಮೋಷನ್ಸ್. ಬಟ್ ಭಾಗ್ಯ ಅವರೇ, ನಾನು ನಿಮ್ಮ ಹತ್ರ ಒಂದು ಮುಖ್ಯವಾದ ವಿಷಯ ಹೇಳಬೇಕು. ಹೇಳಿ. ಅದು ಭಾಗ್ಯ ಅವರೇ, ನಾನು ಹಲೋ ಲಿಟಲ್ ಡೆವಿಲ್. ಬ್ರೋ, ಏನಾಯ್ತು ಗೊತ್ತಾ ಬ್ರೋ? ಏನ್ ಹೇಳ್ತಾ ಇದೀಯ ಕನಿಕಾ? ಹೌದು ಬ್ರೋ, ಅವ್ನ್ ಮತ್ತೆ ಕೇಸ್ ಹಾಕಿದಾನೆ. ಡ್ಯಾಡ್ ತುಂಬಾ ಟೆನ್ಷನ್ ಮಾಡ್ಕೊಂಡಿದಾರೆ. ಅವ್ನ್ ಮತ್ತೆ ಕೇಸ್ ಹಾಕ್ತಾನೆ ಅಂತ ಗೊತ್ತಿತ್ತು. ವಿಷಯ ಗೊತ್ತಾದ್ರೆ ಡ್ಯಾಡ್ ಟೆನ್ಷನ್ ಮಾಡ್ಕೊಳ್ತಾರೆ ಅಂತ ಹೇಳಿರ್ಲಿಲ್ಲ. ಡ್ಯಾಡ್ಗೆ ಇವಾಗ ವಿಷಯ ಗೊತ್ತಾಗಿದೆ. ಇದೇ ರೀಸನ್ಗೆ ನನ್ನನ್ನ MD ಪೋಸ್ಟ್ ಇಂದ ರಿಮೂವ್ ಮಾಡ್ತಾರೋ ಏನೋ. ಅವ್ರು ರಿಮೂವ್ ಮಾಡಿದ್ರು ಏನು ಪ್ರಾಬ್ಲಮ್ ಇಲ್ಲ ಬ್ರೋ, ಯಾಕಂದ್ರೆ ನನ್ಗೆ ಇದನ್ನೆಲ್ಲ ಹ್ಯಾಂಡಲ್ ಮಾಡೋ ಕೆಪಾಸಿಟಿ ಇಲ್ಲ ಅನ್ನಿಸ್ತದೆ. ಕಮಾನ್ ಕನಿಕಾ, ಕೂಲ್ ಆಗಿರು. ನೀನು ಏನೇನೋ ಅನ್ಕೋತಾ ಇದೀಯ. ನೋಡು, ಏನೂ ಆಗಲ್ಲ. ನಿನಗೆ ಕಂಪ್ನಿ ನಡೆಸೋ ಕೆಪಾಸಿಟಿ ಇದೆ. ನಿನ್ನ ಕೈಲಿ ಎಲ್ಲ ಆಗುತ್ತೆ ಕನಿಕಾ, ಡೋಂಟ್ ವರಿ, ನಾನು ಎಲ್ಲ ಸರಿ ಮಾಡ್ಕೊಡ್ತೀನಿ. ಬ್ರೋ, ನಮ್ಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ, ಅದಕ್ಕೆ ನಿನಗೆ ಕಾಲ್ ಮಾಡಿದೆ. ಬೇಜಾರ್ ಮಾಡ್ಕೊಬೇಡ. ನಾನು ತುಂಬಾ ಬ್ಯುಸಿ ಇರ್ತೀಯ ಅಂತ ಗೊತ್ತು, ಬಟ್ ನಿನ್ನ ಹತ್ರ ಬಿಟ್ಟು ಬೇರೆ ಯಾರ ಹತ್ರ ಶೇರ್ ಮಾಡ್ಕೋಬೇಕು ಅಂತ ನನಗೆ ಗೊತ್ತಾಗಿಲ್ಲ. ನಿಜ ಹೇಳು ಬ್ರೋ, ನನ್ನ ಕೈಯಲ್ಲಿ ಆಗುತ್ತಾ ಇಲ್ವಾ ಅಂತ ನೀನೇ ಹೇಳು. ನೀನ್ ಹೇಳಿದ್ರೆ ಇನ್ ಕೇಸ್ ನನ್ನ ಕೈಯಲ್ಲಿ ಆಗಲ್ಲ ಅಂದ್ರೆ ನಾಳೆ ನನ್ನ ಪೋಸ್ಟ್ಗೆ ರಿಸೈನ್ ಮಾಡ್ಬಿಡ್ತೀನಿ. ಕನಿಕಾ ಪ್ಲೀಸ್, ಕೂಲ್ ಆಗಿರು. ನೀನು ಓವರ್ ಥಿಂಕ್ ಮಾಡ್ತಾ ಇದೀಯಾ. ನೋಡು, ನಿನ್ನ ಕೈಲಿ ಎಲ್ಲಾನು ಸೂಪರ್ ಆಗಿ ಹ್ಯಾಂಡಲ್ ಮಾಡಕ್ಕಾಗತ್ತೆ. ನೀನು ಅಳಬಾರ್ದು. ಯು ಆರ್ ಮೈ ಲಿಟಲ್ ಡೆವಿಲ್. ಥ್ಯಾಂಕ್ಸ್ ಬ್ರೋ.
ಏನು ಅಣ್ಣ ತಂಗಿ ಇಬ್ರು ಖುಷಿಯಾಗಿದ್ದೀರಾ? ಪ್ರೀತಿ ಉಕ್ಕಿ ಹರಿತಾ ಇದೆ. ಅದೇ ಅಪ್ಪ, ತಾಂಡವ್ ವಿಷಯಕ್ಕೆ ಬೇಜಾರು ಮಾಡ್ಕೊಂಡಿದ್ದಾಳೆ. ಕನ್ನಿಕಾ ಅಷ್ಟು ಬೇಗ ಎಲ್ಲ ವಿಷಯನೂ ಹೇಳ್ಬಿಟ್ಟ? ಯಾಕೆ ಹೇಳೋಕ್ ಹೋದೆ ನೀನು? ನೋಡ್ ಕನ್ನಿಕಾ, ನೀನೊಂದು ಕಂಪ್ನಿ MD ಆಗಿ ಇದನ್ನೆಲ್ಲ ಸಾಲ್ವ್ ಮಾಡಬೇಕು. ನಿನ್ನ ಕೈಲಿ ಆಗೋದಿಲ್ಲ, ಅದಕ್ಕೆ ನಾನು ಮಾಡ್ತೀನಿ ಅಂತ ತಾನೇ ಹೇಳಿದ್ದು. ಅಷ್ಟು ಬೇಗ ಯಾಕೆ ಆದಿಗೆ ಹೇಳಕ್ ಹೋದೆ? ಇದಕ್ಕೆ ಬ್ರೋ ನಾನು ಹೇಳಿದ್ದು ನಾನು ಕಂಟಿನ್ಯೂ ಮಾಡಲ್ಲ ಅಂತ. ಡ್ಯಾಡ್ ಕೂಡ ಹೇಳ್ತಿದ್ದಾರೆ ನಂಗೆ ಆ ಕೆಪಾಸಿಟಿ ಇಲ್ಲ ಅಂತ. ನಾಳೆಯಿಂದ ಕಂಪ್ನಿನ ನೀನೇ ಹ್ಯಾಂಡಲ್ ಮಾಡು. ಕರೆಕ್ಟಾಗಿ ಹೇಳಿದೆ ಕನಿಕಾ. ನೋಡಾದಿ, ಕನ್ನಿಕನೇ ಹೇಳ್ತಿದ್ದಾಳಲ್ಲ ಆಗಲ್ಲ ಅಂತ. ನೀನ್ ಭಾಗ್ಯನ ಹತ್ರ ಕೆಲಸ ಬಿಟ್ಟು ನಮ್ ಕಂಪ್ನಿ ನೋಡ್ಕೊ. ಅತ್ತೆ ಪ್ಲೀಸ್, ಎಲ್ಲಾರು ಹಾಳು ಮಾಡ್ತಿದ್ದೀರಾ, ಪ್ಲೀಸ್ ಸುಮ್ಮನಿರಿ. ಅತ್ತೆ ಯಾಕೆ ಹೀಗೆ ಹೇಳ್ತಾ ಇದ್ದೀರಾ? ಕನ್ನಿಕಾ ಎಲ್ಲ ಚೆನ್ನಾಗಿ ನೋಡ್ಕೋತಾ ಇದ್ದಾಳೆ. ಅವಳು ಆ ಪ್ಲೇಸ್ಗೆ ಹೋದ್ಮೇಲೆ ನೋಡ್ತಾ ಇರೋ ಮೊದಲನೇ ಪ್ರಾಬ್ಲಮ್ ಅಲ್ವಾ, ಅದನ್ನ ಫೇಸ್ ಮಾಡಕ್ಕೆ ಹೆದರ್ಕೋತಾ ಇದ್ದಾಳೆ ಅಷ್ಟೇ. ಈ ಟೈಮಲ್ಲಿ ತಾನೇ ನಾವು ಅವಳಿಗೆ ಸಪೋರ್ಟ್ ಮಾಡಬೇಕು. ಅದ್ರ ಬದಲು ಬೈದ್ರೆ ಹೇಗೆ? ನೋಡು ಕನಿಕಾ, ನೀನು ರಿಸೈನ್ ಮಾಡೋದೇನು ಬೇಡ. ನಡಿ, ನಾನೆಲ್ಲ ಸರಿ ಮಾಡ್ತೀನಿ. ಸರಿ ಮಾಡ್ತೀನಿ ಅಂತ ಹೇಳಿದ್ನಲ್ಲ, ನಡಿ ನಡಿ. ಆದಿಗೆ ಈ ವಿಷಯ ಗೊತ್ತಾಗದ್ ಬೇಡ ಅಂತ ಇದ್ದೆ. ಈಗ ನೋಡಿದ್ರೆ ಎಲ್ಲ ವಿಷಯ ಗೊತ್ತಾಗಿದೆ. ಏನಾದ್ರೂ ಮಾಡಿ ಇದನ್ನ ಸಾಲ್ವ್ ಮಾಡಬೇಕು. ಅಣ್ಣ, ಇದ್ರ ಮಧ್ಯೆ ನಾನ್ ಹೇಳಿದನ್ನ ಮರಿಬೇಡ. ಇಲ್ಲ ಮೀನಾಕ್ಷಿ, ಎಲ್ಲನೂ ನೆನಪಿದೆ. ನಾಳೆ ಒಂದು ಮುಖ್ಯವಾದ ಕೆಲಸ ಬಾಕಿ ಇದೆ, ಅದನ್ನ ಮುಗಿಸ್ಕೊಂಡು ಭಾಗ್ಯನ ಹತ್ರ ಮಾತಾಡ. ಸರಿನಾ? ಸರಿ ಅಣ್ಣ.